ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಊರಿನ ಬ್ಲಾಗ್ಗೆ ಬರುತ್ತಿದೆ, ಇನ್ನೂ ಇದೆ ಊರಿನ ಬ್ಲಾಗ್ಸ್ಗಳು. ಹಿಂಗೊಂದು ಕ್ಲಾರಿಫೈ ಮಾಡಬೇಕಾಗಿತ್ತು. ಸುಮಾರು ಜನ ಒಂದು ಲಾಸ್ಟ್ ಬ್ಲಾಗ್ ನಾನು ಹಾಕಿದೆ. ಆ ಲಾಸ್ಟ್ ಬ್ಲಾಗಲ್ಲಿ ನೀವೆಲ್ಲರೂ ಖುಷಿ ಸಾರ ಕಳೆದೋಗಿದೆ ಅಂತ ಹೇಳಿದೆ. ಹಾಗಂದಾಗ ಸುಮಾರು ಜನ ಕಮೆಂಟ್ ಮಾಡಿ, ಸುಮಾರು ಜನ ಅದಕ್ಕೊಂದಷ್ಟು ಲೈಕ್ಸು ಕಮೆಂಟ್ಸು ಎಲ್ಲಾನು ನೋಡಿದ್ರೆ ಮಿಕ್ಕಿದೆ. ಎಲ್ರು ಭುವನ್ ಮತ್ತೆ ಗಗನ್ ಇಬ್ರು ಹೊರಗಡೆ ಹೋಗ್ಬೇಕಾದ್ರೆ ಸರ ಅವಳು ಕತ್ತಲ್ಲೇ ಇದೆ ಅಂತ. ಆಮೇಲೆ ಇನ್ನೂ ಸುಮಾರು ಜನ ನೀವು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ, ಚೈನ್ ಕಳೆದೋಗಿದೆ ಅಂತ, ಅವಳು ಕತ್ತಲ್ಲೇ ಇದೆ ಅಂತ. ಜೊತೆಗೆ ಸುಮ್ಮನೆ ಅವ್ರ ಮೇಲೆ ಒರೆಸ್ತಾ ಇದ್ದೀರಾ, ಕಳೆದೋಗಿದೆ ಅಂತ ಹೇಳ್ಬಿಟ್ಟು ಕಳ್ತನನ ಅಂತ. ನನಗೆ ಇಲ್ಲಿ ಯಾರ ಮೇಲೂ ಪರ್ಟಿಕ್ಯುಲರ್ ಇವರೇ ಕದ್ದಿದ್ದಾರೆ ಅಂತ ನಾನು ಹೇಳಿಲ್ಲ. ಅಂಡ್ ಜೊತೆಗೆ ಹಿಂಗೆ ನಮ್ಮ ಫ್ಯಾಮಿಲಿಯವರೇ ಇದ್ದಿದ್ದು ಹಿಂಗೆ ಇಲ್ಲಿ ಕಳೆದೋಗಿದೆ ಅಂತ ಹೇಳಿದ್ದೀನಿ ಹೊರತು. ಹೀಗೆ ಇನ್ನೊಂದು ಬೇಕಾದ್ರೆ ನಾನು ಅದು ಸ್ಕ್ರೀನ್ ಶಾಟ್ನ ಹಾಗೆ ಹಾಕ್ತೀನಿ, ಆ ಕ್ಲಿಪ್ಪಿಂಗ್ನು ಹಾಗೆ ಹಾಕ್ತೀನಿ, ಝೂಮ್ ಮಾಡ್ಬಿಟ್ಟು ನೀವು ನೋಡ್ಬೋದು. ಅದು ಬಂದ್ಬಿಟ್ಟು ನಾನು ಫಸ್ಟಿಗೆ ಹಂಗೆ ಅನ್ಕೊಂಡಿದ್ದೆ ವಿಡಿಯೋ ನೋಡ್ಬೇಕಾದ್ರೆ ಕತ್ತಲಿದೆ ಅಂತ. ಅಂದ್ರೆ ಸ್ಟಾರ್ಟಿಂಗ್ ಅವತ್ತು ಅಲ್ಲೇ ನಾವೆಲ್ಲ ಯೂಟ್ಯೂಬಲ್ಲಿ ಅಂದ್ರೆ ವಿಡಿಯೋ ಮಾಡ್ಕೊಂಡಿರೋದ್ರಲ್ಲೆಲ್ಲ ಸರ್ಚ್ ಮಾಡ್ಬೇಕಾದ್ರೆ ನಾವು ಹಂಗೆ ಅನ್ಕೊಂಡಿದ್ರು. ರಕ್ಷಿತಮ್ಮ ಇಲ್ಲೇ ಇದಮ್ಮ ಸರ ಅಂತ ಹೇಳಿದಾಗ, ಸೊ ಅದು ಅವಳು ಏನು ಕೂತ್ಕೆ ಚೈನ್ ಅಲ್ಲ ಅದು, ಅವಳು ಗೋಲ್ಡ್ ಚೈನ್ ಅಲ್ಲ ಅದು. ಅದು ಬಂದ್ಬಿಟ್ಟು ಈ ಮಣಿ ಟೈಪು ಇದಕ್ಕೆ ಬ್ಲೌಸ್ಗಳಿಗೆ ಹಿಂದೆ ಈ ಲೈನ್ಗೆ ಪೈಪ್ ಲೈನ್ಗೆ ಕೊಡ್ತಾರೆ ಗೊತ್ತಾ, ಡಿಸೈನ್ ತರ ಮಣಿ ಟೈಪ್, ಚಿಕ್ಕ ಮಣಿ ಟೈಪು. ಅದು ಒಂದು 2 ಮೀಟ್ರು ದಾರ ಟೈಪು ನಮ್ಮಮ್ಮ ಮನೆಯಲ್ಲಿ ಅದಿತ್ತು. ಹೋಗಿದ್ದಷ್ಟೇ ಡ್ರಾನ ಓಪನ್ ಮಾಡ್ಬಿಟ್ಟು ಅದನ್ನ ಎತ್ಕೊಂಡು ಅವಳು ಕತ್ತಿಗೆ ಅದನ್ನ ಉದ್ದಕ್ಕೂ ಹಿಂಗೆ ನೆತಾ ಹಾಕೊಂಡು ಆಟ ಆಡ್ತಾ ಇದ್ಲು. ಸೊ ಆ ಚೈನ್ ಅದು ನೀವು ನೋಡ್ಬೋದು, ಅದು ಝೂಮ್ ಮಾಡಿ ನೋಡ್ತೀನಿ, ಇಲ್ಲಿವರೆಗೂ ಇದೆ ಸರ್. ಅವ್ಳು ಇಷ್ಟೇ ಶಾರ್ಟ್ ಇರೋ ಚೈನ್ ಅಷ್ಟೇನೆ. ಬಿಚ್ಚು ಅಷ್ಟೇನೆ ಇರೋದು. ಸೊ ಇದನ್ನ ಕ್ಲಾರಿಫೈ ಮಾಡಬೇಕಾಗಿತ್ತು. ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿಲ್ಲ, ಸುಳ್ಳು ಹೇಳೋ ನೆಸೆಸಿಟಿನೂ ನನಗೆ ಇಲ್ಲ. ಸುಮ್ಮನೆ ಕಳೆದೋಗದೆ ಇರೋದಿನ ಕಳೆದೋಗಿದೆ, ಇಲ್ಲದೆ ಇರೋದಿನ ನನ್ನ ಹತ್ರ ಇದೆ, ಈ ಥರ ಎಲ್ಲ ಹೇಳೋ ನೆಸೆಸಿಟಿ ಇಲ್ಲ ನನಗೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು. ಆ್ಯಂಡ್ ಬೇಜಾರಾಗಿತ್ತು ನನಗೆ ಕೂಡ, ತುಂಬಾನೇ ಬೇಜಾರು. ಜೊತೆಗೆ ಅದರಲ್ಲಿ ಇನ್ನೊಂದು ಏನಂತಂದ್ರೆ, ಇವಳು ಹೋಗಿದ ತಕ್ಷಣನೇ ಅಮ್ಮನ ಫೋಟೋ ನೋಡ್ಬಿಟ್ಟು ಅಜ್ಜಿ 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 ಅಂತ ಬೇರೆ ಹೇಳ್ಬಿಟ್ಲಾ. ನನಗೆ ಇನ್ನೂ ಒಂಥರ. ಜೊತೆಗೆ ಅಮ್ಮ ಇದಾದ್ಮೇಲೆ ಒಂಟಿಯಾಗಿ ಇದ್ದಿದ್ದು ನಾನು ಅದೇ ಫಸ್ಟ್ ಟೈಮು. ಅವತ್ತಿನ ದಿನ ಸಿಕ್ಕಾಬಟ್ಟೆ ಬೇಜಾರಲ್ಲಿ ಇದ್ದೆ ಅಂತಾನೆ ಹೇಳ್ಬೋದು ನಾನು. ನಮ್ಮ ಮಮ್ಮಿಗೆ ಹೇಳ್ತಿದ್ದೆ, ಮಮ್ಮಿ ನೀನೇ ನೋಡು ಮಮ್ಮಿ, ನಮ್ಮ ಮಮ್ಮಿಗೆ ಇದ್ರೆಲ್ಲ ಕಳೆದೋಗ್ಬಿಟ್ರೆ ಸಂಕಟ. ನಮ್ಮ ಮಮ್ಮಿಗೆ, ನನಗಿನ ಸಂಕಟ ಜಾಸ್ತಿ ನಮ್ಮ ಮಮ್ಮಿಗೆ. ಎಲ್ಲಾರು ಕಳೆದೋಗ್ಬಿಟ್ರೆ ಏನಾರು ವಸ್ತುಗಳು, ಮಮ್ಮಿ ನೀನೇ ನೋಡು ಮಮ್ಮಿ, ಎಲ್ಲಾರು ಕಳೆದೋಗಿದ್ರೆ ಎಲ್ಲಾರು ಸಿಕ್ಕಿದ್ರೆ ಅಂತ ನಮ್ಮ ಮಮ್ಮಿಗೆ ನಾನು ಬೇಡ್ಕೊಂತ ಇದ್ದೆ ಯಾವಾಗ್ಲೂ ಆ ಥರ. ಖಂಡಿತ ಅದು ಆ ಸರ ಅಲ್ಲ. ಅದಕ್ಕೇನೆ ಒಂದು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಊರಿನ ಬ್ಲಾಗೆ ಬರುತ್ತೆ, ಆದ್ರೆ ಅದ್ರ ಜೊತೆಗೆ ಇದೊಂದು ಹೇಳ್ಬೇಕಾಗಿತ್ತಲ್ಲ ನಿಮಗೆ, ಅಂದ್ರೆ ಕ್ಲಾರಿಟಿ ಕೊಡ್ಬೇಕಾಗಿತ್ತಲ್ಲ ನಿಮಗೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನು ಶುರು ಮಾಡೋಣ ಬನ್ನಿ. ಇನ್ನು ಊರಲ್ಲಿ ಏನಾಯ್ತು, ಅವತ್ತಿನ ದಿನ ಹೇಗಿತ್ತು, ಏನು ಎತ್ತ ಬೇಜಾರಿನ ದಿನದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ. ಇನ್ನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದೆ ನಾನು, ಕುಶಿಮಾ ತುಂಬ ಡಲ್ ಆಗಿದ್ಲು 2 ಡೇಸಿಂದನೂ. ಮತ್ತು ಇವತ್ತು ತುಂಬಾ ವಾಂತಿ ಮತ್ತು ಜೊತೆಗೆ ಲೂಸ್ ಮೋಷನ್ ಎರಡೂ ಕೂಡ ಆಗ್ತಾಯಿತ್ತು. ಇದು ಸಾಮಾನ್ಯವಾಗಿ ಈ 2 ವರ್ಷ ಆಗ್ತಿದ್ದಾಗೆ ಈ ಥರ ಆಗುತ್ತೆ ಮಕ್ಕಳಿಗೆ ಅಂತ ನಮ್ಮ ಮನೆ ಅಕ್ಕಪಕ್ಕ ಇವಾಗ ಹಿರಿಯರು ಇರ್ತಾರಲ್ವ, ಹಿರಿಯರೆಲ್ಲ ಅವರೆಲ್ಲ ಹೇಳ್ತಾಯಿದ್ರು ಹಿಂಗಾಗುತ್ತೆ ಅಂತ. ಆ್ಯಕ್ಚುಲಿ ಅಮ್ಮ ಇದ್ದಿದ್ರು ಕೂಡ ಅದು ನಮಗೆ ಗೊತ್ತಾಗಿರೋದು, ಅಮ್ಮ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ರು. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕಡೆಯಿಂದ ಅಂದರೆ ತುಂಬ ಧೂಳಾಗಿತ್ತು ಮನೆಯೆಲ್ಲ, ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಾನು ಈ ಸೋಫಾ ಕವರ್ಗಳಾಗಿರ್ಬೋದು ಎಲ್ಲ ಗಲೀಜಾಗಿತ್ತು, ಎಲ್ಲ ಉದ್ರಕೊಂಡು ಮಾಡ್ಕೊಂಡು ಒಂದು ಕಡೆಯಿಂದ ಬರ್ತಾಯಿದ್ದೀವಿ. ಇನ್ನು ಅದು ಬಿಟ್ಟರೆ ಜೊತೆಗೆ ಇಲ್ಲಿ ಕಿಚನಲ್ಲಿ ಬಂದ್ಬಿಟ್ಟು ಅಷ್ಟೇ ಪುಳಿಯೋಗರೆ ಗೊಜ್ಜು ನಾನು ದರ್ಶನ ಹತ್ರ ಮಾಡಿಸಿದ್ದೆ. ಇಲ್ಲಿ ದರ್ಶನ್ಗೆ ಹೇಳಿ ಮಾಡಿಸಿದ್ದೆ, ನಾನು ಶಿಲ್ಪ ಇಬ್ಬರೂ. ಅದೇ ಗೊಜ್ಜೆ ಇದ್ದಿದ್ದರಿಂದ ನಮ್ಗೆ ಹೆಂಗೋ ಬಚ್ಚಾವು ಇವಾಗ ತಿನ್ನೋದಕ್ಕೆ. ಆದರೆ ಇಲ್ಲಿ ನಮ್ಮ ಮನೆ ಪಕ್ಕದ ಆದ್ಯ ಇದ್ದಾಳಲ್ಲ, ಆದ್ಯವರಮ್ಮನೂ ಇಲ್ಲೇ ಇದ್ಲು. ಅವಳು ಖುಷಿಗೆ ಅಂತ ದೋಸೆ ತಂದು ಕೊಟ್ಲು. ಅವಳು ದೋಸೆ ಖುಷಿ ಮತ್ತು ತಿನ್ನಲಿಲ್ಲ. ಕಾಫಿ ಮಾಡ್ಕೊಂಡು ಬಿಸ್ಕೆಟ್ಸ್ ತಿಂದ್ವಿ ಅಷ್ಟೇ. ಇನ್ನು ರಾತ್ರಿ ಮಾಡಿದ ರೈಸ್ ಇನ್ನೊಂದು ಸ್ವಲ್ಪ ಹಾಗೆ ಇದೆ. ಖುಷಿಗೆ ಅಂತ ಇವಾಗ ಒಂದು ಸ್ವಲ್ಪ ರೈಸ್ಗೆ ಇಟ್ಟಿದ್ದೀನಿ, ಹಿಂಗೇ ಕುಕ್ಕರಲ್ಲಿ ಇಟ್ಟಿಲ್ಲ, ಹಾಗೇ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಇನ್ನು ಮ್ಯಾಟ್ಗಳೆಲ್ಲ ತುಂಬ ಗಲೀಜಾಗಿದ್ವು, ಅವನ್ನೆಲ್ಲ ತೊಳ್ದಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಇಲ್ಲೆಲ್ಲ ಒಂದು ಸ್ವಲ್ಪ ಕ್ಲೀನಾಗಿದೆ. ನನ್ನ ಮಗಳು ಕೂಗ್ತಾಳೆ. ಏನಮ್ಮ ಖುಷಿ, ಏನಪ್ಪ, ಏನು ಎಂತ ಏನು ಓಕೆ, ಎಲ್ಲ ಕ್ಲೀನಾಗಿದೆ. ಇದೊಂದು ಚೆಲ್ಲ ಅದೇ ಎಲ್ಲ ಸ್ವಲ್ಪ ಇದೆಲ್ಲ ತೊಳೆದಾಕ್ಬಿಡೋಣ ಅಂತ. ಯಾಕಂದ್ರೆ ತುಂಬ ಧೂಳಿದೆ ಮನೆಯಲ್ಲೇ. ಹಿಂಗೆ ಅಂದರೆ ಸಾಕು ಅಷ್ಟು ಧೂಳಿದೆ ಸಿಕ್ಕಾಬಟ್ಟೆ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಸೆಕೆ ಬೇರೆ ತುಂಬ ಟೈಮಲ್ಲಿ.
ಅಲ್ಲಿ 12:45 ನಿದ್ದೆನೂ ಕೂಡ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಇದೊಂದು ಪೇಯ್ನ್ ಇತ್ತು, ಆ ಪೇಯ್ನಲ್ಲಿ ಅದೊಂದು ತಲೆಗೆ ಸ್ಟ್ರೆಸ್ ಬೇರೆ. ಎಚ್ಚರ ಆದಾಗ ಯಾರು ಕಿತ್ಕೊಂಡಿರ್ಬೋದು, ಯಾರು ಬಿಚ್ಕೊಂಡಿರ್ಬೋದು ಅನ್ನೋ ಥರ ತಲೆಗೆ ಬರ್ತಾಯಿತ್ತು. 1 ಅವರ್ ನಿದ್ದೆ ಮಾಡ್ತಾಯಿರಲಿಲ್ಲ. ಮತ್ತೆ ಹಾಗೇನೆ ಅಯ್ಯೋ ಇವಾಗ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಕೊಂಡು ಹಂಗೆ ಸುಮ್ಮನೆ ಆಗ್ತಾಯಿದ್ದೆ. ಹೆಂಗೆ ನೋಡಿ ಹೆಂಗೆ ನಂಬೋದು ಅಂತ ಅಲ್ಲ. ಫಸ್ಟ್ ಆಫ್ ಆಲ್ ನಂದೇ ತಪ್ಪು ಆ್ಯಕ್ಚುಲಿ. ಯಾಕೆ ಅಂತಂದರೆ ಇಷ್ಟು ಜನ ಇರಬೇಕಾದ್ರೆ ನಾವು ಗೋಲ್ಡ್ ಮಕ್ಕಳಿಗೆ ಹಾಕಬಾರ್ದು. ಆದರೆ ನಾನು ಏನಂದರೆ ಎನಿ ಟೈಮ್ ಅವಳು ಕತ್ತಲೇ ಇರ್ತಲ್ಲ, ಕತ್ತಲಿ ಕೈಯಲ್ಲಿ ಯಾವಾಗ್ಲೂ ಏನೇ ಆವಾಗ್ಲಿಂದನೂ ಚಿಕ್ಕದ್ರಿಂದನೂ ಇರೋದ್ರಿಂದ ನಮ್ಮ ಫ್ಯಾಮಿಲಿಯವ್ರು ಮಾತ್ರ ಇರೋದ್ರಿಂದ ನಾನು ಜಾಸ್ತಿ ಇದು ಮಾಡ್ಕೊಳ್ಳಿಲ್ಲ. ಇರಲಿ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ನಿನ್ನೆವರೆಗೂ ಇದ್ದಿದ್ದು ಆಗಲೇ ನಾನು ಬರೋ ಟೈಮ್ನಲ್ಲಿ ಇರಲಿಲ್ಲ. ಸೊ ಮನೆಗೆ ಬಂದಮೇಲೆ ನೋಡ್ಕೊಂಡು ಅಲ್ಲೇ ನೋಡಿದ್ದಿದ್ರೆ ಏನೋ ಒಂಚೂರು ಹುಡ್ಕೋದು ಮಾಡ್ಬೋದಾಗಿತ್ತೇನೋ. ಇಲ್ಲಿ ಮನೆಗೆ ಬಂದಮೇಲೆ ನೋಡಿದ್ರಿಂದ ಇನ್ನೇನು ಮಾಡೋಕ್ಕಾಗಲ್ಲ. ಆ ದೇವರು ಒಂಚೂರು ಕೇಳ್ತೀನಿ, ಹೇಳಿದ್ದೀನಿ. ನೋಡೋಣ ಏನಾಗುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಓಕೆ, ಈಗೆಲ್ಲ ನಮ್ಮ ರಕ್ಷಿತೆಲ್ಲ ಕ್ಲೀನ್ ಮಾಡ್ತಾವೆ ನೋಡಿ. ಇಲ್ಲಿ ಎಲ್ಲ ಫೋಟೋಗಳನ್ನೆಲ್ಲ ಅಜ್ಜಿ, ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಮಾಮ, ನಮ್ಮಮ್ಮ ಇದ್ರು. ಅವಾಗ ಮಿಸ್ಸಸ್ ನಳಿನಿ, ಮಿಸ್ಸಸ್ ಮಾಡು ಕಾಣಿಸುತ್ತೆ ನೋಡಿ. ಎಲ್ಲ ಧೂಳೆಲ್ಲ ಎಷ್ಟೆಲ್ಲ ಧೂಳಿದೆ. ಎಲ್ಲ ಕ್ಲೀನ್ ಮಾಡ್ತಾನೆ. ಇದು ಕ್ಲೀನೇ ಮಾಡಿಲ್ಲ. ಅಯ್ಯೋ ಕತೆ. ಇವಾಗ ರೀಸೆಂಟಾಗಿದ್ದು ತಂದಿದ್ದು. ನೀನು ಇರುವಾಗಲೆಲ್ಲ ತಂದಿದ್ದು ಕ್ಲಾಕ್. ರಕ್ಷಿತಾ ನಂಗೆ ಫೋನ್ ಮಾಡಿ ಯಾವ್ದು ಕ್ಲಾಕ್ ಬೇಕಮ್ಮ ಅಂತ ಕೇಳ್ಕೊಂಡು ತಂದಿದ್ದು. ನಮ್ಮಂಗೆ ಏನು ಮಿಸ್ ಮಾಡಿದ್ರು ಇವರಪ್ಪ ಇದನ್ನು ಮಿಸ್ ಮಾಡಲ್ಲ. ದೇವ್ರ ಫೋಟೋಗೆ ದೇವ್ರ ಫೋಟೋಗೆ ಅಂತ ಅಮ್ಮ ಫೋಟೋಗೆ ಹೂವು ಮೂಡಿಸಿ ಪೂಜೆ ಎಲ್ಲ ಮಾಡೋದು ಮಾತ್ರ ಮಿಸ್ ಮಾಡಲ್ಲ. ಪೂಜೆ ಮಾತ್ರ ಮಾಡ್ತಾನೆ. ಆದರೆ ಈಗ ಎಲ್ಲ ಕ್ಲೀನ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ರಕ್ಷಿತೆಲ್ಲ ಒಂದು ಕಡೆಯಿಂದ ನಾವಿವಾಗ 1-2 ದಿನ ಇರ್ತೀವಿ ಅಂತಂದರೆ ನಮಗೊಂದು ಸ್ವಲ್ಪ ಸಮಾಧಾನ ಅನ್ನೋ ಥರ ಅನ್ನಿಸ್ಬೇಕಲ್ವ. ಮನೆಯೆಲ್ಲ ಧೂಳು ಒಂಥರ ಹಿಂಸೆ ಆಗುತ್ತೆ. ಅಜ್ಜಿ ಸ್ಪೆಕ್ಸು ಇಲ್ವಾ? ಎಲ್ಲ ಇರುತ್ತೆ ನೋಡ್ರಿ. ಅವತ್ತು ಖುಷಿ ಇಟ್ಕೊಂಡಿದ್ಲು ಅವತ್ತು ಬಂದಾಗ. ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ದಾರೆ. ಮತ್ತು ಇದೆಲ್ಲ ಕ್ಲೀನ್ ಮಾಡಿ ನೋಡೋಣ. ಆಮೇಲೆ ಒಂದು ಸ್ವಲ್ಪ ಖುಷಿಗೆ ಒಂದು ಸ್ವಲ್ಪ ಊಟ ಮಾಡಿಸ್ತೀನಿ. ಊಟ ಮಾಡಿಸ್ಬಿಟ್ಟು ಬೇಜಾರು. ಖುಷಿ ಏನು ಗೊತ್ತಾ, ನೆನ್ನೆ ಬಂದಿದ್ದ ತಕ್ಷಣವೇ ಅಜ್ಜಿ ಅಜ್ಜಿ ಅಂದ್ಲು. 3 ಸತಿ ಅಜ್ಜಿ ಅಂದ್ಲು. ನಂಗೆ ಅಲ್ಲೊಂಥರ ಫೀಲ್ ಆಯಿತು. ಏನಂದರೆ ಅವತ್ತು ಬಂದ್ವಿ ನಾವು, ಶಿಲ್ಪ ಚಾಂದಿ ಎಲ್ಲ ಬಂದ್ವಿ, ವಾಪಸ್ ಹೊರಟೋಗ್ಬಿಟ್ವಿ. ಆದರೆ ಇವತ್ತು ಇಲ್ಲೇ ಇದ್ದೀವಲ್ವಾ, ಒಂಥರ ನಾವು ಮಾತ್ರ ಇರೋದು ಒಬ್ಬಂಟಿ ಅಂತ ಫೀಲ್ ಆಗ್ತಾಯಿತ್ತು. ಏನೋ ಗೊತ್ತಿಲ್ಲ. ಇನ್ನು ಬೆಳಗ್ಗೆ ಎದ್ದು ಅಜ್ಜಿ ಎಲ್ಲಪ್ಪ ಅಂದರೆ ಫೋಟೋ ತೋರಿಸ್ತಾಳೆ. ಅಜ್ಜಿ ಅಜ್ಜಿ ಅಂತ ಅಲ್ಲಿ ಫೋಟೋ ತೋರಿಸ್ತಾಳೆ. ಒಂಥರ ಬೇಜಾರು ಫೀಲ್ ಆಗ್ತಾಯಿತ್ತು. ಏನೇ ಆಗಲಿ ಅಮ್ಮ ಇದ್ದಿದ್ರೆ ಎಷ್ಟೋ ಖಾಲಿ ತಿಂಡಿ ಊಟಕ್ಕೆಲ್ಲ ರೆಡಿ ಮಾಡಿಬಿಡ್ತಿದ್ರು 12:30. ಅಮ್ಮ ಅದೊಂದು ಒಂಥರ ಮನಸ್ಸಿಗೆ ಒಂಥರ ಏನೋ ಬೇಜಾರು ಥರ ಇಲ್ಲ. ಅದಕ್ಕೆ ನಾನು ಬರೋಕ್ಕೆ ಜಾಸ್ತಿ ಒಂಥರ ಇಷ್ಟನೇ ಆಗೋದಿಲ್ಲ ನನಗೆ ಆ್ಯಕ್ಚುಲಿ ಬರೋದಕ್ಕೆ. ಏನು ನೋಡಿ ಏನಾಗುತ್ತೆ, ಎಷ್ಟು ದಿನ ಆಗುತ್ತೆ ಎಷ್ಟು ಸಾಧ್ಯವಾದಷ್ಟು ಇರ್ತೀನಿ. ಇಲ್ಲ ಅಂದರೆ ಬೆಂಗಳೂರು ಕಡೆಗೆ ಹೊರಡ್ತೀನಿ. ಖುಷಿಗೆ ಬೇರೆ ಈ ಥರ ಆಗಿದೆ ಅಲ್ಲ, ಆದ್ದರಿಂದ ನೋಡ್ಕೊಂಡು ಮಾಡಿಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗೋಷ್ಟರಲ್ಲಿ ಇದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ನನ್ನ ಮಗಳು ಅಲ್ಲೇ ಮಲ್ಕೊಂಬಿಟ್ಟವಳೆ. ತೋರಿಸ್ತೀನಿ ರೀ. ಅಲ್ಲೇ ಸೈಡಿಗೆ ಫುಲ್ ಸೈಲೆಂಟ್ ಆಗಿಬಿಟ್ರವಳು. ಎಷ್ಟು ಸೈಲೆಂಟ್ ಆಗಿದ್ದಾಳೆ ಗೊತ್ತಾ ಖುಷಿಮಾ. ಇಲ್ಲಿ ಬಿದ್ದೋಗ್ತೀಯಪ್ಪ. ಹಿಂಗೆ ಮಲ್ಕೊಂಡ್ರೆ ಬಿದ್ದೋಗಲ್ವಾ? ಬಿದ್ದೋಳ್ರಿ ಮೇಲೆ. ಹಾಂ ಬೇಕಾ? ಜಾಸ್ತಿ ನೀರು ಕೇಳ್ತಾ ಇದ್ದಾಳೆ. ನೀರು ಬೇಕು ಅಂತ. ಕೊಡ್ತೀನಿ ಬನ್ನಿರಿ. ಬನ್ನಿರಿ. ಇನ್ನು ಅವಳಿಗೆ ಹೇಳಿದೆ ಲೂಸ್ ಮೋಷನ್ನು ಮತ್ತು ವಾಮಿಟ್ ಅಂತ. ಏನಾದ್ರು ತಿನ್ಸಿದ್ರೆ ಸಾಕು ಮತ್ತೆ ವಾಮಿಟ್ ಮಾಡಿಬಿಡ್ರಲ್ಲಿ ಲೂಸ್ ಮೋಷನ್ ಆಗಿಬಿಡ್ತಾಯಿತ್ತು. ಅದೇ ಟೈಮ್ಗಳಿಗೆ ಒಂದು ಸ್ವಲ್ಪ ಏನೋ ತಿನ್ನಿಸ್ತಾ ಇದ್ದೆ. ಅವಾಗ ಮಂಗಗಳು ಬಂದವು. ಒಂದು 4-5 ಮಂಗಗಳು. ನಾನು ತುಂಬ ವರ್ಷಗಳಾಗಿತ್ತು ಅಮ್ಮ ಮನೆ ಹತ್ರ ಮಂಗಗಳು ನೋಡಿಬಿಟ್ಟು. ಇನ್ನು ಕುಸುಮ ಎಷ್ಟು ದಿನ ಕಾರ್ಟೂನಲ್ಲಿ ನೋಡ್ತಾ ಇದ್ಲು, ಟಿ ವಿನಲ್ಲಿ ನೋಡ್ತಾ ಇದ್ಲು. ರಿಯಲಾಗಿ ಬಂದಿದೆ ಅವಳಿಗೆ ನೋಡಿ. ಆದರೂ ಅವಳಿಗೆ ಆ ಜೋಶೇ ಇಲ್ಲ. ಸೊ ಹಿಂದಿನ ದಿನ ಅರಿಶಿನ ಕುಂಕುಮಕ್ಕೆ ಅಂತ ಕೊಟ್ಟಿದ್ರು. ಹಂಗೆ ನಳಿಲಿ ಒಂದಷ್ಟು ಬಾಳೆಹಣ್ಣುಗಳಿದ್ವು. ಅದೆಲ್ಲ ಮಂಗಕ್ಕೆ ಕೊಡೋಣ ಅಂದ್ಬಿಟ್ಟು ಕೊಡ್ತಾಯಿದ್ದೀವಿ. ಹಾಗೆ ಏನಾ ಹಲೋ
ಏಯ್ ನೋಡು ಇಲ್ಲಿ ಅದಕ್ಕೆ ಬಿಡಿಸ್ ತೋರ್ಸಮ್ಮ. ವೈಟ್ ಕಲರ್ ಕಪ್ಪುಗಿದೆಯಲ್ಲ ತಿಂತಿಲ್ಲ. ಅಲ್ಲೊಂದಿದೆ ನೋಡಿ, ಬಾಳೆಹಣ್ಣು ಅಂತ. ಅದು ಕೊಟ್ಟೆ ತುಂಬಿರ್ಬೇಕು. ಅಲ್ಲೊಂದು ಐತೆ ನೋಡಿ, ರೈಟ್ ಸೈಡ್ ಐತೆ ನೋಡಿ ಒಂದು. ಬಂತು ನೋಡಮ್ಮ ಹಿಂದೆ. ನೋಡಲ್ಲಿ ತಿನ್ನೋ. ಯಾಕೆ ಹಂಗೆ ಆಡ್ತಿದ್ಯಾ? ಇಲ್ಲ ಅಲ್ಲ, ಕೋತಿ ಜೊತೆ ಮಾತಾಡ್ತಿದ್ದೀನಿ. ಬಾಳೆಹಣ್ಣು ಫೇವ್ರೆಟ್ ಕಣೋ. ಇದು ಕೊಡಿ ನೋಡೋಣ. ಕಾರ್ ಮೇಲೆ ಇರೋದು ಕೊಡಿ. ಕೊಡಮ್ಮ ನೋಡೋಣ ಇವಾಗ. ಬೇಡ ಓಡ ಆ ಕಡೆ ಗಾಡಿ ಇದ್ರ ಮೇಲೆ ಕುತ್ಕೊಂಡ್ಬಿಡ. ಇನ್ ಕೊಡಮ್ಮ ಅದಕ್ಕೆ ಇವಾಗ. ಇಸ್ಕೊತಿಲ್ಲ. ಹಿಂದೆಯಿಂದ ಬಂತು. ಗಾಡಿ ಒಳಗಡೆ ಆಯ್ತು. ಕೊಡಮ್ಮ, ಮೇಲ್ಗಡೆಯಿಂದ ನೋಡ್ತೈತೆ ನೋಡಮ್ಮ. ಸೀಟ್ ಮೇಲೆ ನೋಡಮ್ಮ, ಸೀಟ್ ಮೇಲೆ. ಕೊಡಮ್ಮ ಎಗ್ರಿ. ಪಾಪ ಎದ್ರಕೊಂತು. ಇರೋ ಲಾಸ್ಟ್ ಕೊಟ್ಬಿಟ್ವಿ. ಅದಕ್ಕೊಂದು ಕ್ಯಾಚ್ ಇಸಿರೋ ಮಗ ಇಸಿಯುತ್ತೆ ನೋಡೋಣ. ಇಟ್ಕೊಳ್ಳೋದು ಚೆನ್ನಾಗಿ ಬಿಡಿಸ್ಕೊಂಡು ತಿನ್ನುತ್ತೆ ಕಣ. ಏನೋ ತಿಂತಲ್ಲ. ಇವಳು ಬೇರೆ ಇದ್ದಾಳೆ, ಭಯ. ಎಲ್ಲಪ್ಪ ಹೇಳಿಯಪ್ಪ. ಹುಷಾರು ಮೊದಲೇ. ಅದಕ್ಕೆ ಹೊಟ್ಟೆ ತುಂಬೈತೆ ಅನ್ಸತ್. ಬಾರಮ್ಮ, ಗಾಂಚಲಿ ಅದಕ್ಕೆ. ಅದು ಈಸ್ಕೊಂತಾನೆ ಇಲ್ಲ. ನಾನೇ ತಿನ್ಕೊಳ್ಳ. ಬನ್ನಿ ಒಳಗಡೆ. ಆಯ್ತು ಬಾಕ, ನಾವು ಕೆಲಸ ಮಾಡೋಣ. ಇನ್ನು ಬೆಳಗ್ಗೆಯಿಂದ ನಾವೇನು ತಿಂಡಿನೂ ಕೂಡ ತಿಂದಿರಲಿಲ್ಲ. ಟೈಮ್ ಆಗಲೇ 1 ಗಂಟೆ ಆಗ್ತಾ ಬಂದಿತ್ತು. ಏನಪ್ಪ ಅಡುಗೆ ಮಾಡೋಣ ಅಂತಂದರೆ ಏನು ಮನೆಯಲ್ಲಿ ಅಷ್ಟಾಗಿ ರೇಷನ್ ಕಾಣಿಸ್ಲಿಲ್ಲ. ಸರಿ ಹಾಗಿದ್ರೆ ತರಕಾರಿಗಳು ಕೂಡ ಇರಲಿಲ್ಲ. ನುಗ್ಗೆ ಸೊಪ್ಪು ಇದ್ದರೆ ನುಗ್ಗೆ ಸೊಪ್ಪು ಎಳೆ ಸೊಪ್ಪು ಕಿತ್ಕೊಂಡು ಹಾಗೆ ಪಲ್ಯ ಮಾಡಿ ಬಸ್ಸಾರು ಮಾಡಿಬಿಡೋಣ ಅಂತ. ಯಾಕಂದರೆ ರಂಗನೆಲ್ಲ ನಾನ್ ವೆಜ್ ತಿಂದು ಬೋರ್ ಹಿಡಿದ್ಬಿಡ್ತು. ಬಸ್ಸಾರು ತಿನ್ಬೇಕು ಅನಿಸ್ತಿತ್ತು. ರಕ್ಷಿತಿಗೆ ಒಂಚೂರು ಕಿತ್ಕೊಡೋ ಅಂದೆ, ಅವನಾಗಲ್ಲ ಅಂದೆ. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ನಾವೇ ಹತ್ಬಿಟ್ಟು ನಾನೇ ಹತ್ತಿ ಕೀಳ್ತಾ ಇದ್ದೀನಿ. ಕೆಲಸ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಕಸ ಗುಡಿಸಿ ನಾನು ಫುಲ್ ಮನೆ ಒರೆಸ್ತಿದ್ದೀನಿ. ತನೆಗಾನು ಕಸ ಗುಡಿಸ್ತಾಯಿದ್ದಾನೆ ನಾನು. ಹಾಂ, ಎಸ್ ನಮ್ಮಮ್ಮ ಒಂದು ಮರ ಹತ್ತಿದ್ದಾರೆ. ಹತ್ತಿಸ್ಬೋದಾಗಿತ್ತು, ಮರಕ್ಕೆ ಅಲ್ಲ, ಮರ ಹತ್ತಿಸ್ಬೋದಾಗಿತ್ತು. ಇನ್ನು ನಮ್ಮ ಖುಷಿಗೆ ಸ್ವರ್ಗ ಸಿಕ್ಕಂಗಾಗಿದೆ. ಮಣ್ಣ ಎಲ್ಲ ಕೋರ್ತಿದ್ದಾಳೆ. ನಮ್ಮಮ್ಮ ಇವಾಗ ಇಳಿಬೇಕು. ನಮ್ಮಮ್ಮಗೆ ಸ್ಟೂಲ್ ಕೊಡ್ಬೇಕು ಇವಾಗ ಇಳಿಬೇಕಂದ್ರೆ. ಅಮ್ಮ ಏನು ಮಾಡ್ತೀರಾ? ಓ, ಈ ವಿಡಿಯೋ ಏನಾದ್ರು ನಮ್ಮಪ್ಪ ನೋಡಿದ್ರೆ ಅಷ್ಟೇ. ಕಾರ್ ಮೇಲೆ ಹೆಂಗಾಗ್ತಿದ್ದೀರಾ ನೋಡಿ. ಓಕೆ, ಇವಾಗ ಬಸ್ಸಾರು ಮಾಡ್ತಾ ಇದ್ದೀನಿ. ಏನು ತರಕಾರಿಗಳು ಏನು ಇರಲಿಲ್ಲ. ಹಾಂ, ವಿಡಿಯೋ ಮಾಡ್ತಿದ್ದಾಳೆ. ಯಾಕೋ ಇಲ್ಲ, ಆಗಲ್ಲ. ಇಲ್ಲ ರಕ್ಷಿ, ಅಷ್ಟೇ. ರಕ್ಷಿತ್ ಮನೆಗೆ ಮನೆ ಒರೆಸ್ಕೊಂಡ. ಇವಾಗ ಬಂದು ತರಕಾರಿಗಳು ಏನು ಇರಲಿಲ್ಲ. ಇವಾಗ ಸದ್ಯಕ್ಕೆ ರಾತ್ರಿನೇ ಹೆಸರು ಕಾಳು ನೆನೆ ಹಾಕಿದ್ದೆ ನಾನು, ಮೊಳಕೆ ಬರಲಿ ಅಂದ್ಬಿಟ್ಟು. ಅದಕ್ಕೆ ಇವಾಗ ಒಂದು ಸ್ವಲ್ಪ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡು ಇವಾಗ ನುಗ್ಗೆ ಸೊಪ್ಪಿಗೆ ರೆಡಿ ಮಾಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪು, ಎಳೆ ನುಗ್ಗೆ ಸೊಪ್ಪು. ರಕ್ಷಿತಿ ಕಿತ್ಕೊಡೋ ಅಂದರೆ ಕಿತ್ಕೊಡ್ಲಿಲ್ಲ. ಅದಕ್ಕೆ ನಾನೇ ಹತ್ಬಿಟ್ಟು ಸುಮ್ಮನೆ ತುತ್ತುದಿನಲ್ಲಿರೋ ಅಂಥವನ್ನೆಲ್ಲ ಒಂದಷ್ಟು ಒಂದು ಟೈಮಿಗೆ ಆಗೋಷ್ಟು ನುಗ್ಗೆ ಸೊಪ್ಪನ್ನ ಕಿತ್ಕೊಂಡಿದ್ದೀನಿ. ಹಾಕಿ ಸ್ವಲ್ಪ ಬಸ್ಸಾರು ಮಾಡಿಕೊಂಡು ಊಟ ಮಾಡೋಣ ಅಂತ. ನಾನು ರಾತ್ರಿ ಪುಳಿಯೋಗರೆ ತಿಂದ್ವಿ. ಬೆಳಗ್ಗೆ ಎದ್ದು ರೇಷನ್ ಏನು ಇಲ್ವಲ್ಲ, ಏನು ಮಾಡ್ಕೊಂಡು ತಿನ್ನೋದು ಅಂತ. ರವೆ ಇಲ್ಲ, ಏನಿಲ್ಲ, ಒಂದು ಚುರುಕು ಮಾಡ್ಕೊಡೋಣ ಅಂದರೆ ಅದಕ್ಕೆ ಬೆಳಗ್ಗೆನೇ ಅನ್ನ ತಿನ್ನೋಕ್ಕೂ ನಾನು ಬೆಳಗ್ಗೆ ಹಾಕಿಲ್ಲ. ಅದಕ್ಕೆ ಕಾಫಿ ಬಿಸ್ಕೆಟ್ ತಿಂದ್ಬಿಟ್ಟು ಇದು ಮಾಡಿದ್ವಿ. ಇವಾಗ ಚೂರು ಬಸ್ಸಾರು ಮಾಡಿಕೊಂಡು ಆಮೇಲೆ ಸರಿ. ಮೊನ್ನೆ ಇಲ್ಲ ಬಸ್ಸಾರೇ ತಿಂದಿಲ್ಲ ಬಂದಾಗಿಂದ. ನಾನ್ ವೆಜ್ಜು ಅಲ್ಲಿ ನಾನ್ ವೆಜ್ ಎಲ್ಲ ತಿಂದು ಒಂಥರ ಆಗ್ಬಿಟ್ಟಿದೆ, ಬೇಜಾರಾಗ್ಬಿಟ್ಟಿದೆ. ಅದಕ್ಕೇನೆ ಇವಾಗ ಒಂದು ಸ್ವಲ್ಪ ಇದನ್ನು ಸಾಂಬಾರು ಮಾಡ್ಕೊಂಡು ಬಸ್ಸಾರು ಮಾಡ್ಕೊಂಡು
ನುಗ್ಗೆ ಸೊಪ್ಪು ಇವಾಗ ಅದಕ್ಕೆ ಹಾಕ್ತೀನಿ. ಹಾಕಿ ಬೇಯಕ್ಕೆ ಹಾಕಿ ಬಿಟ್ಟು ಪಲ್ಯ ಮಾಡಿದ್ರೆ ಆಯಿತು. ತೆಂಗಿನಕಾಯಿ ಹೆಚ್ಕೋಬೇಕು ಅಷ್ಟು ಒಂದು ಸಾಕು, ಸ್ವಲ್ಪನೇ, ಜಾಸ್ತಿ ಇಲ್ಲ. ಈ ಹುಡುಗರು ಮೊಸರೈತೆ ಕುಸುಮ ವಾಮಿಟ್ ಮಾಡಿದ್ಲು ಅಲ್ಲಿ. ಇದು ಏನಂತಾರೆ ಅದು ಹೆಸರೇ ಬರಲ್ಲ, ಜೋಕಾಲಿ ಅಲ್ಲಿ ಹಾಕ್ದಂಗೆ ಅವಳು ವಾಮಿಟ್ ಮಾಡಿದ್ಲು. ಅದಕ್ಕೋಸ್ಕರ ಅವಳಿಗೆ ಮತ್ತೆ ಒಂದು ಸ್ವಲ್ಪ ಮೊಸರನ್ನ ತಿನ್ನಿಸ್ದೆ. ಬಿಸಿ ಅನ್ನ ಮಾಡಿದ್ನಲ್ಲ, ಮೊಸರನ್ನ ತಿನ್ನಿಸ್ದೆ. ನೋಡಿ ಒಂದು ಸ್ವಲ್ಪ 4 ತುತ್ತು ತಿನ್ನಿಸ್ತಿದ್ದೀನಿ. ಸರಿ ಹೋಗುತ್ತಾ ಅಂತ ನೋಡಬೇಕು, ಇಲ್ಲಾಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಸಂಜೆ. ಇಷ್ಟೇ ಸೊಪ್ಪು, ಅಷ್ಟೇ ಸೊಪ್ಪು ಫ್ರೆಂಡ್ಸ್, ಇಷ್ಟೇ ಸೊಪ್ಪು. ಎಳೆ ಆಲೆ ನುಗ್ಗೆಕಾಯಿ ಒಂದು ಇಲ್ಲ. ನುಗ್ಗೆಕಾಯಿ ಈ ಸರಿ ನಮ್ಮ ಮಮ್ಮಿ ಮನೆ ನುಗ್ಗೆಕಾಯಿ ನಾನು ತಿನ್ನಲೇ ಇಲ್ಲ ಸರಿಯಾಗಿ. ನುಗ್ಗೆಕಾಯಿ ನೀವು ಅವಾಗ ಬರ್ತೀರಾ ತಮ್ಮ, ಇದಕ್ಕೆ ಬರ್ತಿದ್ರು ಅಂದಿದ್ರಲ್ಲ, ಯಾವುದಕ್ಕೆ ಅದು ಐಶಮತಿ ಇದಕ್ಕೆ. ಅವಾಗ ನುಗ್ಗೆಕಾಯಿ ಕಿತ್ತಿಟ್ಟಿದ್ರು, ತಗೊಂಡೋದ್ರ? ಯಾರು ತಗೊಂಡೇ ಬಂದ್ಕೊಟ್ಟಿಲ್ಲ ನನಗೆ. ಹೌದಾ? ಸಖತ್ ಬೆಳೆದಿತ್ತಾಗ, ತುಂಬಾ ಬೆಳೆದಿರ್ತಿದ್ರು. ಯಾರು ತಗೊಂಡು ಕೊಡಲಿಲ್ಲ, ಅದಕ್ಕೆ ಎಲ್ಲ ರೇಷನ್ ಎಲ್ಲ ಖಾಲಿ. ಯಾರು ಅಡುಗೆ ಮಾಡೋರು ಇಲ್ವಲ್ಲ, ಅದಕ್ಕೋಸ್ಕರ ಏನಷ್ಟೊಂದು ರೇಷನ್ಗಳೆಲ್ಲ ಏನಿಲ್ಲ. ಇರೋದನ್ನ ಹಿಂಗೆ ಅವನ್ನೇ ಬೇಕಾದಾಗ ಮಾಡ್ಕೊಂಡು ತಿಂತಾನೆ ನಮ್ಮ ಅಣ್ಣ ಅಷ್ಟೇ. ಇಲ್ಲಾದ್ರೂ ಹೊರಗಡೆ ತಿನ್ಕೊತಾನೆ. ಆಯಿತು, ಕಾಳು ಆಮೇಲೆ ಬಸ್ಸಾರು ಕೇಳ್ತಿದ್ರೆ ಹೆಂಗೆ ಮಾಡ್ತೀರಾ ಅಂತ. ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇದಿಷ್ಟು ಎಣ್ಣೆಲಿ ಹುರ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಜೀರಿಗೆ, ಮೆಣಸು, ಆಮೇಲೆ ಕರ್ಬೇವಿನ ಸೊಪ್ಪಿಲ್ಲ, ಕೊತ್ತಂಬರಿ ಸೊಪ್ಪಿಲ್ಲ, ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಆಮೇಲೆ ಒಂದು ಟೊಮೊಟೊ ಹಾಕಿ ಇವಾಗ ಇದನ್ನು ರುಬ್ಕೊಳ್ತೀನಿ. ಹುಣಸೆ ಹಣ್ಣು ಹಾಕಿದ್ದೀನಿ. ಆಮೇಲೆ ಇದನ್ನು ರುಬ್ಕೊಳ್ತೀನಿ ಅಷ್ಟೇ. ರುಬ್ಕೊಂಡ್ರೆ ಆಯಿತು. ಒಂಚೂರು ಬೇಕಂದರೆ ತೆಂಗಿನಕಾಯಿ ಹಾಕ್ಬೋದು. ತೆಂಗಿನಕಾಯಿ ಹಾಕಿಲ್ಲ. ತೆಂಗಿನಕಾಯಿ ಕಡೆ ಒಳ್ಕೊಬೇಕು, ಅದಕ್ಕೋಸ್ಕರ ಬೇಗ ಒಂಚೂರು ಕಾಯಿ ಹಾಕಿ ಒಗ್ಗರಣೆ ಮಾಡಿಬಿಡ್ತೀನಿ, ರುಬ್ಬಿಡ್ತೀನಿ. ಇನ್ನು ನಾನು ಹೇಳಿದ್ನಲ್ವಾ 2 ವರ್ಷ ಆದರೆ ಮಕ್ಕಳಿಗೆ ಅದೇನೋ ಒಂಥರ ಆಗುತ್ತೆ ಅಂತ ಹೇಳ್ತಾರೆ. ನಂಗೆ ಅದೇನು ಅಂತ ಗೊತ್ತಿಲ್ಲ, ಯಾಕೆಂದರೆ ವಾಮಿಟು ಮತ್ತು ಇದು ಲೂಸ್ ಮೋಷನ್ 2 ಆಗ್ತಿರೋದ್ರಿಂದ ಅದೇನೋ ಒಂದು ಪ್ರೊಸೀಜರ್ ಇದೆ. ಅಂದರೆ ಅಂಚಿನ ಮೇಲಿಂದ ಒಂದ್ರಿನಲ್ಲಿ ನೀರು ಹಾಕ್ಸೋ ಥರ ಏನೋ ಮಾಡ್ತಾರೆ ಒಂಥರ. ಸೊ ಇದನ್ನು ನಮ್ಮ ರಕ್ಷಿತ್ಗೆ 7 ತಿಂಗಳು ಪಾಪು ಇರುವಾಗ ಈ ಥರ ಮಾಡಿಸಿದ್ರು. ಖುಷಿಮಾಗೆ ಯಾವತ್ತೂ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್. ಊರಲ್ಲಾದರೆ ಅದು ಇದು ಏನೇನೋ ಮಾಡ್ತಾರೆ. ನಿಜವಾಗ್ಲೂ ಕೆಲವೊಂದು ಟೈಮು ನಾವು ಡಾಕ್ಟರ್ ಅಂತ ಹೋಗ್ತೀವಿ, ಆದರೆ ಈ ಥರ ಸಂಪ್ರದಾಯಗಳು ಕೆಲವೊಂದು ಟೈಮು ಮಕ್ಕಳಿಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಜವಾಗ ಎಷ್ಟು ಬೇಜಾರಾಗ್ತಾಯಿದೆ ಗೊತ್ತಾ ನನಗಂತೂ. ನನ್ನ ಮಗುಗೆ ಯಾವ ಥರ ಈಗ ಯಾಕಪ್ಪ ಈ ಥರ ಆಗ್ತಾಯಿದೆ ಅಂತ ಸಂಜೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತೆಲ್ಲ ಅಪಾಯಿಂಟ್ಮೆಂಟ್ ತೊಗೊಳ್ಳೋಣ ಅಂತೆಲ್ಲ ಅಂದ್ಕೊಂಡಿದ್ದೆ. ಸೊ ಎಂತ ಇಲ್ಲ, ಇರು ನಿಮಿಷ ಇದನ್ನು ತೆಗ್ದಾಕ್ತೀವಿ ಅಂತ ಹೇಳಿದ್ರು. ನಮ್ಮನೆ ಪಕ್ಕದ ಮನೆಯವರೇ ಅವರೇ ಬಂದ್ಬಿಟ್ಟು ಅದೇ ಆದ್ಯ ಅಂತ ಇಲ್ಲಿ ಇಲ್ವಾ ಆದ್ಯವರ ಅಮ್ಮನ ಅಜ್ಜಿ ಅವ್ರು ಬಂದು ತೆಗ್ದಾಕ್ತೀನಿ ಇರು ನಾನು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವರೇ ಬಂದು ಅಂಚಿನ ಮೇಲಿಂದ ಇದೇನು ಸೂರು ನೀರು ಅಂತ ಹೇಳ್ತಾರೆ. ಅಂದರೆ ಸೂರು ಅಂತಾರಲ್ವ, ಮೇಲ್ಗಡೆ ಅಂಚು ಈ ಥರ ಏನಿರುತ್ತೆ ಮೇಲ್ಗಡೆ ಶೀಟ್ ಇರೋದಕ್ಕೆ ಅದು ಸೂರು ಅಂತಾರ. ಸೂರು ನೀರು ಹಾಕೋದು ಅಂತ ಏನೋ ಹೇಳ್ತಾರೆ. ಅದಕ್ಕೆ ಒಂದ್ರಿ ಮತ್ತು ಏನೋ ಹಾಕಿ ಮಾಡ್ತಾಯಿದ್ದಾರೆ. ನಿಜ ಹೇಳ್ತೀನಿ, ಎಷ್ಟು ಬೇಗ ವರ್ಕ್ ಆಯಿತು ಗೊತ್ತಾ. ಏನಂದರೆ ವಾಮಿಟ್ ಮಾಡೋದನ್ನ ಅವಳು ನಿಲ್ಲಿಸೇ ಬಿಟ್ಲು. ಲೂಸ್ ಮೋಷನ್ ಸ್ವಲ್ಪ ಹಾಗೇ ಇತ್ತು, ಆದರೆ ವಾಮಿಟ್ ಮಾಡೋದು ನಿಲ್ಲಿಸಿದ್ರು. ನನಗೊಂದು ಸ್ವಲ್ಪ ಸಮಾಧಾನ ಅಂತಲೇ ಅನ್ನಿಸ್ತು. ಅದಕ್ಕೂ ಮುಂಚೆ ಇಷ್ಟೆಲ್ಲ ಮಾಡ್ತಾಯಿರೋದು. ಇವಾಗ ಶೀಟ್ ಮೇಲೆ ಹತ್ತಿದ್ರೆ ಶೀಟ್ ಒಡೆದೋಗ್ಬಿಡುತ್ತೆ ರಕ್ಷಿತ್ ವೆಯ್ಟಿಗೆ. ಅದಕ್ಕೋಸ್ಕರ ರಕ್ಷಿತ್ಗೆ ನೀನು ಮೇಲಿಂದ ಹತ್ಬಿಟ್ಟು ಅಲ್ಲಿಂದ ನೀರು ಹಾಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ರಕ್ಷಿತ್ ಅದು ಬಕೆಟಲ್ಲಿ ನೀರು ಕೊಟ್ಟಿದ್ದಾರೆ, ಜಗ್ಗಲ್ಲಿ ನಿಧಾನಕ್ಕೆ ನೀರು ಹಾಕು. ಆ ನೀರು ಹಾಕೋದು ಏನಂತಂದರೆ ಏನಂತಾರೆ ಒಂದ್ರಿನ ಏನಂತೀವಿ, ಅಕ್ಕಿ ಒಂದ್ರಾಡಲ್ವಾ, ಒಂದ್ರಿಗೆ ನೀರು ಬೀಳಬೇಕು ಅಂತ ಹೇಳಿದ್ರು. ಸರಿ, ನಾನು ಇನ್ನು ಕುಸುಮ ಅಳ್ತಾಳಲ್ವ, ಕುಸುಮನ ಅದ್ರ ಕೆಳಗಡೆ ಕೂರಿಸ್ಕೊಳ್ಬೇಕು, ಕೂರಿಸ್ಕೊಳ್ಳೋದು ಏನಾದ್ರು ಮಾಡಿಸ್ಬೇಕು ಆ ಥರ ಅಂತ ಹೇಳಿದ್ರು. ನನ್ನ ಮಗನೇ ಯಾಕೋ ಬಿತ್ತ ನೋಡಿ ಇನ್ನೊಂಥರ ಬಾ ಅಜಯ್ ಹೋಗಿ ಸೂದಿರು ಇಸ್ಕೊಂಡಿ ಆಮೇಲೆ ಬಾಯಿ ಕಡೆ
ಇನ್ನು ಅದೆಲ್ಲ ಅಂದರೆ ಪರ್ಕೆ ಒಂದು ಚಪ್ಪಲಿ ಅದೆಲ್ಲ ಇಟ್ಬಿಟ್ಟು ಒಂದು ದಿನಲ್ಲೇ ಮಾಡಿದ್ದು. ಇದಾದಮೇಲೆ ಅವಳಿಗೆ ವಾಮಿಟ್ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಆರಾಮಾಗಿದ್ಲು ಒಂದು ಸ್ವಲ್ಪ. ಇನ್ನು ಹುಡುಗರು ಇವಾಗೆಲ್ಲ ಸಮ್ಮರ್ ಹಾಲಿಡೇ ಇರೋದ್ರಿಂದ ಆದ್ಯನೂ ಕೂಡ ಊರಿಂದ ಬಂದಿದ್ದಾಳೆ. ಇನ್ನು ಗಾನುಗೂ ಯಾರ ಜೊತೆ ಸಿಕ್ಬಿಟ್ರೆ ಫುಲ್ ಖುಷಿ. ಇವರಿಬ್ರು ಯಾವಾಗಲೂ ಜೋಡಿಯಾಗಿ ಆಟ ಆಡ್ತಾ ಇರ್ತಾರೆ. ಇನ್ನು ಸೈಕಲ್ಗಳಿದ್ದಾವೆ ಇಬ್ಬರ ಹತ್ರನೂ. ಬ್ಲೋ ಓಡಿಸ್ಕೊಂಡು ಇಬ್ರೂ ಆಟ ಆಡೋದೆ. ಏನು ಬೇಜಾರು ಅಂತ ಇಲ್ಲ, ಏನು ಅನ್ಸೋದೇ ಇಲ್ಲ. ಅದರಿಂದ ಆಟ ಆಡ್ಕೊಳ್ರಮ್ಮ ಅಂತ ಬಿಟ್ಟೆ. ಇನ್ನು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕಾಯ್ತು. ರಕ್ಷಿತ್ ಮಾಡ್ಕೊಂಡು ಬಂದಿದ್ದ. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಊಟ ಮಾಡಿಬಿಟ್ಟು ಕಿಚನ್ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೆ. ಇನ್ನು ಆರಾಮಾಗಿ ಆಟ ಆಡ್ಕೊಳ್ರಿ ನಿಮ್ಮ ಪಾಡಿಗೆ ನೀವು ಅಂದ್ಬಿಟ್ಟು ಬಿಟ್ಟಿದ್ದೆ. ಇನ್ನು ಇವತ್ತೊಂದು ಸ್ವಲ್ಪ 3 ದಿನದಿಂದ ಒಂದು ಸ್ವಲ್ಪ ಡಲ್ಲಾಗಿದ್ಲಲ್ಲ, ಇವಾಗ ಇದೆಲ್ಲ ತೆಗ್ದಾಕಿದ ಮೇಲೆ ಒಂದು ಸ್ವಲ್ಪ ಅವಳಿಗೆ ಎನರ್ಜಿ ಬಂತು ಅಂತ ಅನ್ಸುತ್ತೆ ನೋಡಿ. ಸ್ವಲ್ಪ ಇವಾಗ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇದ್ಲು. ತಗೋಬರೋಗೋ ಅದು ಏನು ಮುಸ್ಲಾ ಬಿಲೇ ಬಿಲೇ ನಂಗೆ ಹೆಂಗೆ ಗೊತ್ತು? ಇನ್ನು ಇದಾದಮೇಲೆ ಅವಳೊಂದು ಸ್ವಲ್ಪ ಅವ್ರ ಅಜ್ಜಿ ಯಾವಾಗಲೂ ಈ ಥರ ಕರ್ಕೊಂಡು ವಾಕ್ ಮಾಡಿಸ್ಬಿಡ್ತಿದ್ರಲ್ಲ, ಅದೇ ಅವಳಿಗೆ ನೆನಪು. ವಾಕ್ ಮಾಡಿಸು ಅಂತ ಹೇಳ್ತಾಯಿದ್ಲು. ರಕ್ಷಿತ್ ವಾಕ್ ಮಾಡಿಸ್ತಾಯಿದ್ದೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ನಿಜವಾಗ್ಲೂ ತುಂಬಾ ಅಮ್ಮ ನೆನಪಾದರು ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ನೆನಪಾಗ್ತಾಯಿದ್ರು. ಎಸ್ಪೆಷಲಿ ಅದೆಲ್ಲ ಮಾಡ್ತಾಯಿದ್ರಲ್ಲ, ನೀರು ಹಾಕ್ಸೋದು ಅವಾಗೆಲ್ಲ. ಯಾಕಂದರೆ ಅಮ್ಮನೇ ಜಾಸ್ತಿ ಇವಳಿಗೆ ದೃಷ್ಟಿ ಅದು ಇದು ಅಂತೆಲ್ಲ ತೆಗಿತಾ ಇದ್ದಿದ್ದು. ತುಂಬಾ ಮಿಸ್ ಮಾಡಿಕೊಂಡೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಹಾಗೆ ರಕ್ಷಿತ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ವಾಕ್ ಮಾಡಿಸ್ತಾ ಇದ್ದಾನೆ ಅವಳೊಂದು ಸ್ವಲ್ಪ ಆರಾಮಾಗಲಿ ಅಂತ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಅಮ್ಮನ ಮನೆಯಲ್ಲಿ ಇವತ್ತಿನ ದಿನ ಈ ರೀತಿ ಕಳೆದೆ. ನಾನು ಆ್ಯಕ್ಚುಲಿ ಅಮ್ಮನ ಜೊತೆ ಈ ಥರ ಅಮ್ಮ ಮನೆಯಲ್ಲಿ ಈ ಥರ ಇದ್ದೆ ನಾನು. ಸ್ವಲ್ಪ ಅಮ್ಮ ಹೇಗೆ ಮಾಡ್ತಾಯಿದ್ರು, ನುಗ್ಗೆ ಸೊಪ್ಪು ಕಿತ್ಕೊಂಡು ಪಲ್ಯ ಎಲ್ಲ ಮಾಡೋರು. ನಾನು ಹೋದ್ರೆ ನುಗ್ಗೆಕಾಯಿ ಸಾರು, ನುಗ್ಗೆ ಸೊಪ್ಪಿನ ಪಲ್ಯ ಆ ಥರ ಎಲ್ಲ. ಸೊ ಅದರಿಂದ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿಕೊಂಡು ಅಮ್ಮನ ನೆನ್ಕೊಂಡು ಊಟ ಮಾಡಿಕೊಂಡು ಹಾಗೆ ಕಾಲ ಮಾಡ್ತಾಯಿದ್ದೆ. ನನಗೆ ಎಲ್ಲೂ ಹೋಗೋಕೆ ಇಷ್ಟ ಇರಲಿಲ್ಲ, ಬೇಜಾರಾಗಿದ್ರಿಂದ ಮನೇಲೇ ಇದ್ಬಿಡೋಣ ಅಂತ ಹೇಳಿ. ಎಲ್ಲರೂ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು, ಬಾ 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 ಅಂತ ಫೋನ್ ಮಾಡ್ತಾನೆ ಇದ್ರು. ನಾನು ಹೇಳ್ದೆ ಇಲ್ಲ, ಬಾಬಾ ಅಂದ್ರೂ ನನಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ ಎಲ್ಲೂ. ಇಲ್ಲ, ನಾನು ಸ್ವಲ್ಪ ಫ್ರೀ ಆಗಿಬಿಡ್ರಿ, ನೆನ್ನೆ ತಾನೇ ಬಂದಿದ್ದೀನಿ ನಾನು ರಂಗೇನಹಳ್ಳಿಯಿಂದ, ನನಗೆ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗಬೇಕು, ಜೊತೆಗೆ ತುಂಬ ಬೇಜಾರು ಕೂಡ ಆಗಿದೆ ಅಂತ. ಸೊ ಇನ್ನೂ ಒಂದು ಕ್ಲಾರಿಟಿ ಕೊಡಬೇಕು. ಏನಪ್ಪ ಅಂತಂದರೆ, ನಮ್ಮ ದೊಡ್ಡಮ್ಮ ಒಂದು ಪರ್ಸ್ ಕಳೆದೋಗಿದೆ. ಚಾನಲ್ಗೆ ಹೋಗಿದ್ವಿ ಎಲ್ರು. ಪರ್ಸ್ ಕಳೆದೋಗಿದೆ ಅಂತ ಹೇಳಿದಾಗ ನಮ್ಮ ದೊಡ್ಡಮ್ಮ 3 ಉಂಗುರ ಇತ್ತು ಕಡೆ ಮಗ, ಆಮೇಲೆ ಅದಿತ್ತು, ದುಡ್ಡಿತ್ತು, 10,000 ರೂಪಾಯಿ ದುಡ್ಡಿತ್ತು ಅಂತ ಹೇಳಿದಾಗ ಎಷ್ಟು ಬೆಲೆ ಬರ್ತಿತ್ತು ದೊಡ್ಡಮ್ಮ? ಅದಕ್ಕೆ 1 ಲಕ್ಷ ಆಗ್ತಿತ್ತು. 1 ಲಕ್ಷ ಆಗ್ತಿತ್ತು ಕಣೆ ಮಗ ಅಂತ ಅಂತು. ಅದಕ್ಕೆ ನಮ್ಮ ದೊಡ್ಡಮ್ಮ ಅಂದ್ರು, ದೊಡ್ಡಮ್ಮ ಹಿಂಗೆ ಕಳ್ದೋಗ್ಬಿಟ್ರೆ ಏನ್ ಮಾಡೋದು ದೊಡ್ಡಮ್ಮ? ಅದಕ್ಕೆ ನಮ್ಮ ದೊಡ್ಡಮ್ಮ ಹೇಳಿದ್ದು, ಯಪ್ಪ ನಾನು ಸತ್ತೋಗ್ಬಿಡ್ತಾ ಇದ್ದೆ ಅಂತ ಅಂದ್ರು. ನಾನು ಅದಕ್ಕೆ ಹೇಳಿದ್ದು, ದೊಡ್ಡಮ್ಮ 1 ಲಕ್ಷ ರೂಪಾಯಿಗೆಲ್ಲ ಸತ್ತೋಗ್ಬಿಡ್ತೀರಾ? ಸುಮ್ಮನೆ ರೀ, 1 ಲಕ್ಷ ರೂಪಾಯಿ ಅಷ್ಟೇ ತಾನೆ, 1 ಲಕ್ಷ ರೂಪಾಯಿ ಎಲ್ಲ ಜೀವ ಕಳ್ಕೊಬೇಕಾ ಅಂತ ನಾನು ಇದೊಂದು ಡೈಲಾಗ್ ಹೊಡೆದೆ. ಆಯ್ತಾ? ನಾನು ಅದಕ್ಕೆ ಇನ್ನೊಬ್ರು ಕಮೆಂಟ್ ಮಾಡಿದ್ರು, ನಿಮ್ದಾದ್ರೆ ನಿಮ್ ದೊಡ್ಡಮ್ಮಗಾಗಿ 1 ಲಕ್ಷ ರೂಪಾಯಿ ಅಷ್ಟೇ ಅಲ್ವಾ ಅಂತ ಹೇಳಿದ್ರಿ, ಆದ್ರೆ ನಿಮ್ದು ಕಳ್ದೋಗಿರಕ್ಕೆ ನೋಡಿ ಹೆಂಗ್ ಆಡ್ತಾ ಇದ್ದೀರಾ ಅಂತ. ನಮ್ ದೊಡ್ಡಮ್ಮ ಅಯ್ಯಪ್ಪ ನಾನ್ ಸತ್ತೇ ಹೋಗ್ಬಿಡ್ತಾ ಇದ್ದೆ ಅಷ್ಟೇ ಅಂತ ಹೇಳಿದಕ್ಕೆ 1 ಲಕ್ಷ ರೂಪಾಯಿಗೋಸ್ಕರ ನೀವು ಸಾಯ್ತೀರಾ ಅಂತ ಹೇಳ್ಬಿಟ್ಟು ಹಿಂಗ್ ಅಂದಿದ್ದು. ನಾನ್ ಹೇಳಿಲ್ವಲ್ಲ, ಇರೋಲ್ಲ, ನಾನು ಹೇಳಿದ್ದು ಎಲ್ಲೂ ನಾನು ಸಾಯ್ತೀನಿ ಅಂತ ಹೇಳಿಲ್ಲ. ನಾನು ಬೇಜಾರಾಗಿದೆ ಅಂತ ಹೇಳಿದೆ ಅಷ್ಟೇನೇನೆ. ಇದನ್ನ ಫಸ್ಟ್ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಸುಮ್ಮನೆ ಏನ್ ಗೊತ್ತಾ, ಕಮೆಂಟ್ಗಳಿಗೆ ಒಂದೊಂದು ಕೆಲವೊಂದು ಟೈಮ್ ಬೇಜಾರಾಗ್ಬಿಡುತ್ತೆ, ವಿಡಿಯೋ ಹಾಕೋದೇ ತಪ್ಪ ಅನ್ನೋ ಥರ ಫೀಲ್ ಆಗ್ಬಿಡುತ್ತೆ. ನಾನು ಎಲ್ಲೋ ಆ ಥರನೇ, ನಾನು ದೊಡ್ಡಮ್ಮಂದು ಕಳ್ದೋಗಿದ್ರು ನಮಗೆ ಬೇಜಾರಾಗ್ತಿತ್ತು, ನಂದು ಕಳ್ದೋಗಿದ್ರು ಬೇಜಾರಾಗ್ತಿತ್ತು. ಅದೇ ಬೇಜಾರು ವ್ಯಕ್ತಪಡಿಸ್ಕೊಂಡ್ವಿ ಅಷ್ಟೇನೇನೆ. ಆದ್ರೆ ಅವ್ರು ಆ ಮಾತು ಹೇಳಿದಕ್ಕೆ ನಾನು 1 ಲಕ್ಷ ರೂಪಾಯಿ ಅಷ್ಟೇ ತಾನೇ, ಅಷ್ಟಕ್ಕೋಸ್ಕರ ಈ ಮಾತಾಡ್ತೀರಾ ಅಂತ.
ಮೇ ಬಿ ಲೈನ್ ಹೇಳಿರೋ ದೊಡ್ಡಮ್ಮ ಹೇಳಿರೋದು ಅಲ್ಲಿ ಕಟ್ ಆಗಿರ್ಬೋದು ಎಡಿಟ್ ಆಗಿರ್ಬೋದು, ಈ ತರ ಅಲ್ಲಿ ನಡೆದಿದ್ದು ಆಯ್ತಾ. ಸೊ 10,000 ರೂಪಾಯಿ ಅಲ್ಲ, 1,000 ರೂಪಾಯಿ ಕಳ್ದೋದ್ರು ಅದ್ ಮ್ಯಾಟ್ರು. ನಾನು 1,000 ರೂಪಾಯಿಗೋಸ್ಕರ ಕೆಲವೊಂದು ಟೈಮ್ ಕಳ್ದಾಕೋ ಬಂದ್ಬಿಟ್ಟು ನಾಯಿ ಹುಡುಕ್ತಂಗ್ ಹುಡುಕಿದೀನಿ ದುಡ್ಡು. 1 ರೂಪಾಯಿ ಮ್ಯಾಟ್ರು ಆಯ್ತು. 100 ರೂಪಾಯಿ ಇಲ್ಲ ಅಂತಂದ್ರೆ ಯಾರಾದ್ರೂ 100 ರೂಪಾಯಿ ಇಸ್ಕೊಂಡ್ ಬನ್ನಿ, ಯಾರ ಹತ್ರ ಹೋಗ್ಬಿಟ್ಟು ಪುಕ್ಕಟೆ ಯಾರು ಕೊಡಲ್ಲ. ಅಂತದ್ರಲ್ಲಿ 1,00,000 ರೂಪಾಯಿ ಹೋಯ್ತು ಅಂತಂದ್ರೆ ಹೋಗ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಸುಮ್ನೆ ಇರ್ತೀವ. ಸುಮ್ನೆ ಮನ್ಸಿಗೆ ಬಂದಂಗ ಅದೇನೋ ಹೇಳ್ತಾರಲ್ಲ, ವಿಡಿಯೋ ಬಿಟ್ಟಿಲ್ಲ ಕಮೆಂಟ್ ಮಾಡ್ಬೇಕು ಅಂತ ಮಾಡ್ತಿರೋ ಏನೋ ನಮಗೆ ಗೊತ್ತಿಲ್ಲ. ಸೊ ಫಸ್ಟ್ ನೀಟಾಗಿ ನೋಡ್ಬಿಟ್ಟು ವಿಡಿಯೋನ ಆಮೇಲೆ ನೀವು ಕಮೆಂಟ್ ಮಾಡೋಗಿದ್ರೆ ಕಮೆಂಟ್ ಮಾಡಿ ಆಯ್ತಾ. ಸೊ ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮೇಡಮ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್.